ಪ್ರಿಯ ವೀಕ್ಷಕರೇ, ಸ್ವಾಗತ. ಶಿವನ ಆಯುಧವಾಗಿರೋ ತ್ರಿಶೂಲದ ರಹಸ್ಯ ಏನು ಗೊತ್ತಾ? ಅಷ್ಟಕ್ಕೂ ಶಿವನಿಗೆ ತ್ರಿಶೂಲ ಕೊಟ್ಟಿದ್ದು ಯಾರು? ಗೆಳೆಯರೆ, ಸಾಮಾನ್ಯವಾಗಿ ನಮ್ಮ ಹಿಂದೂ ದೇವರುಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ವಾಹನಗಳು, ಆಯುಧಗಳು ಇರುತ್ತವೆ. ಅಂತೆಯೇ ಶಿವನ ಕೈಯಲ್ಲಿ ಕೂಡ ಸದಾ ತ್ರಿಶೂಲ ಇರುತ್ತೆ. ತ್ರಿಶೂಲವನ್ನು ಮಹೇಶ್ವರ ಯಾವುದೋ ಅಲಂಕಾರಕ್ಕಾಗಿ ಹಿಡಿದಿರೋದಲ್ಲ. ಆ ತ್ರಿಶೂಲ ಹಿಡಿದಿರೋದಕ್ಕೂ ಕೂಡ ಒಂದು ಪ್ರಮುಖವಾದ ಕಾರಣ ಇದೆ ಎಂದು ಹೇಳುತ್ತವೆ ನಮ್ಮ ಪುರಾಣಗಳು. ಹೌದು, ಪರಮೇಶ್ವರ ಅಂದ್ರೇನೆ ಒಂದು ವಿಸ್ಮಯ. ಅವನ ಬಗ್ಗೆ ತಿಳಿಯುತ್ತಾ ಹೋದಷ್ಟು ತಿಳಿಯುತ್ತಲೇ ಹೋಗುತ್ತದೆ. ಅದೊಂದು ಬತ್ತಿ ಹೋಗದ ಸಮುದ್ರ ಇದ್ದ ಹಾಗೆ. ಶಿವನು ತಲೆ ಮೇಲೆ ಚಂದ್ರನನ್ನ ಇಟ್ಟುಕೊಂಡು ಗಂಗೆಯನ್ನ ತನ್ನ ಜಟಾಜೂಟದಲ್ಲಿ ಕಟ್ಟಿ ಹಾಕಿ ಕುತ್ತಿಗೆಯಲ್ಲಿ ಹಾವನ್ನ ಆಭರಣವನ್ನಾಗಿ ಮಾಡಿಕೊಂಡು ಧ್ಯಾನ ಮಗ್ನನಾಗಿರುವ ಶಿವ ತನ್ನ ಕೈನಲ್ಲಿ ಒಂದು ತ್ರಿಶೂಲ ಹಿಡಿದಿರುತ್ತಾನೆ. ವಿಷ್ಣು ಯಾವ ರೀತಿ ಚಕ್ರ ಮತ್ತು ಗದೆಯನ್ನ ಹೊಂದಿದ್ದಾನೋ ಅದೇ ರೀತಿ ಶಿವ ಕೂಡ ತ್ರಿಶೂಲವನ್ನ ಆಯುಧವಾಗಿ ಹಿಡಿದಿರುತ್ತಾನೆ. ಶಿವ ಹಿಡಿದಿರೋ ತ್ರಿಶೂಲ ತುಂಬಾನೇ ವಿಶಿಷ್ಟವಾದದ್ದು, ಮಹತ್ವಪೂರ್ಣವಾದದ್ದು ಎಂದು ಹೇಳಲಾಗ್ತದೆ. ಈ ತ್ರಿಶೂಲದ ಹಿಂದೆ ನಿಗೂಢ ಅನೇಕ ಅರ್ಥಗಳಿವೆಯಂತೆ. ಹೌದು, ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಇರುತ್ತಾನೆ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈ ಮಾರ್ತಾಂಡನ ಬಿಸಿಯನ್ನ ಸಹಿಸಲಾರದ ಆತನ ಪತ್ನಿ ಸನ್ನಾದೇವಿ ತವರು ಮನೆಗೆ ಹೊರಟೋಗ್ತಾಳೆ. ಸೂರ್ಯನ ಅತಿಯಾದ ಶಾಖದಿಂದ ಆತನ ಬಳಿ ಇರುವುದಕ್ಕೆ ಆಗುತ್ತಿಲ್ಲ ಎಂದು ತನ್ನ ತಂದೆ ವಿಶ್ವಕರ್ಮನ ಬಳಿ ತನ್ನ ಕಷ್ಟವನ್ನ ಹೇಳಿಕೊಳ್ತಾಳೆ. ಅವನ ಅಗಾಧ ಬಿಸಿ ಕಡಿಮೆ ಆಗದೆ ನಾನು ಯಾವುದೇ ಕಾರಣಕ್ಕೂ ಅವನ ಬಳಿ ಹೋಗಲು ಸಾಧ್ಯವೇ ಇಲ್ಲ ಎಂದು ಹಠ ಮಾಡ್ತಾಳೆ. ಇತ್ತ ತನ್ನ ಮಗಳ ಸಮಸ್ಯೆಗೆ ಈ ಪರಿಹಾರವನ್ನು ಹುಡುಕಲು ದೇವಶಿಲ್ಪಿ ವಿಶ್ವಕರ್ಮ ಸೂರ್ಯನ ಶಾಖವನ್ನು ಸಹ ಕಡಿಮೆ ಮಾಡಲೇಬೇಕು ಎಂದು ನಿರ್ಧರಿಸುತ್ತಾರೆ. ಆಗ ಆದಿತ್ಯನಿಂದ ಹೊರಹೊಮ್ಮುತ್ತಿದ್ದ ಶಾಖವನ್ನು ಬಳಸಿಕೊಂಡು ಅದರಿಂದ ವಿಜಯ ಎಂಬ ತ್ರಿಶೂಲ, ಸುದರ್ಶನ ಅನ್ನುವ ಚಕ್ರ ಹಾಗೂ ಪುಷ್ಪಕ ವಿಮಾನವನ್ನು ಸೃಷ್ಟಿ ಮಾಡ್ತಾರೆ. ಆ ನಂತರ ತಾನು ಸೃಷ್ಟಿಸಿದ ತ್ರಿಶೂಲವನ್ನು ಶಿವನಿಗೆ, ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ, ಸಂಪತ್ತಿನ ಅಧಿಪತಿಯಾಗಿದ್ದ ಕುಬೇರನಿಗೆ ಪುಷ್ಪಕ ವಿಮಾನವನ್ನು ನೀಡ್ತಾರೆ. ಇದು ಶಿವನಿಗೆ ತ್ರಿಶೂಲ ಸಿಕ್ಕಂತಹ ಕತೆ. ಇದರ ಜೊತೆಗೆ ಈ ತ್ರಿಶೂಲದ ಹಿಂದೆ ಹಲವು ಸಾಂಕೇತಿಕ ಅರ್ಥಗಳು ಕೂಡ ಇವೆ ಎಂದು ಹೇಳಲಾಗ್ತದೆ. ತ್ರಿಶೂಲದಲ್ಲಿ ಯೋಗದ ರಹಸ್ಯಗಳು ಕೂಡ ಇವೆ ಎಂದು ಹೇಳಲಾಗ್ತದೆ. ಅದರಲ್ಲೂ ಸಂಖ್ಯಾ 3 ಹಾಗೂ ಶಿವನ ನಡುವೆ ತುಂಬಾನೇ ನಂಟಿದೆ ಅಂತೆ. ಹೌದು, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಹಾಗೆ ಶಿವನನ್ನು ಸ್ತುತಿಸುವ ಬಿಲ್ವಾಷ್ಟಕದಲ್ಲಿಯೂ ಕೂಡ ಶಿವ ಹಾಗೂ 3ರ ನಡುವಿನ ಅವಿನಾಭಾವ ಸಂಬಂಧವನ್ನು ಕಾಣಬಹುದಾಗಿದೆ. ಶಿವನಿಗೆ ಇಷ್ಟ ಇರುವ ಬಿಲ್ವ ಕೂಡ 3 ದಳಗಳಿಂದ ಕೂಡಿರುತ್ತದೆ. ಸತ್ವ, ತಮಸ್ಸು ಹಾಗೂ ರಜಸ್ಸು ಎಂಬ ಈ 3 ಗುಣಗಳಿಗೂ ಕೂಡ ಶಿವನೇ ಒಡೆಯ. ಇನ್ನು ಈತ ಮುಕ್ಕಣ್ಣ, ತ್ರಿಪುಂಡಧಾರಿ, 3 ಜನ್ಮಗಳ ಪಾಪಗಳನ್ನು ನಾಶ ಮಾಡುವವನು. ಜಗತ್ತಿನಲ್ಲಿ ಹುಟ್ಟುವ ಪ್ರತಿ ಜೀವಿಯೂ ಕೂಡ ಸೃಷ್ಟಿ, ಸ್ಥಿತಿ ಹಾಗೂ ಲಯ ಅನ್ನುವ 3 ಅವಸ್ಥೆಗಳನ್ನು ಸಾಗಿ ಹೋಗಬೇಕು. ವಿಶೇಷ ಅಂದರೆ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ತನ್ನು ತ್ರಿಕಾಲಗಳ ನಿಯಂತ್ರಕ ಕೂಡ ಶಿವನೇ. ಹೀಗೆ ನಮ್ಮ ಬದುಕಿನ 3 ಅವಸ್ಥೆಗಳು, ಪ್ರತಿಯೊಬ್ಬರಲ್ಲೂ ಇರುವ ತ್ರಿಗುಣಗಳು, ಜಗತ್ತಿನ ಗತಿಯನ್ನು ಗುರುತಿಸುವ ತ್ರಿಕಾಲ, ಹೀಗೆ ಹಲವು ಸಂಗತಿಗಳ ಸಂಕೇತವಾಗಿದೆ. ಶಿವನ ತ್ರಿಶೂಲ ಅಷ್ಟೇ ಅಲ್ಲ, ಈ ತ್ರಿಶೂಲದ ಹಿಂದೆ ಯೋಗದ ಹಲವಾರು ರಹಸ್ಯಗಳು ಕೂಡ ಇವೆ ಅಂತ ಹೇಳಲಾಗ್ತದೆ. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಶರೀರದಲ್ಲಿ ಒಟ್ಟು 72,000 ನಾಡಿಗಳು ಇದೆಯಂತೆ. ಜೊತೆಗೆ ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿ ಹರಿಸಿ ನಮಗೆ ಚೈತನ್ಯ ತುಂಬುವುದೇ ನಮ್ಮ ಈ ಶರೀರದ ಒಳಗಿರುವ ನಾಡಿಗಳಂತೆ. ಇಂತಹ 72,000 ನಾಡಿಗಳ ಪೈಕಿ ಇಡಪಿಂಗಳ ಹಾಗೂ ಸುಷುಮ್ನ ಅನ್ನುವ 3 ನಾಡಿಗಳು ತುಂಬಾನೇ ಪ್ರಮುಖವಾದವು. ಮೂಗಿನ ಎಡಭಾಗದ ಹೊಳ್ಳೆ ಗಿಡ ನಾಡಿಯ ಸಂಪರ್ಕ ಹೊಂದಿದ್ದರೆ ಬಲ ಹೊಳ್ಳೆ ಪಿಂಗಳ ನಾಡಿಯ ಸಂಪರ್ಕ ಹೊಂದಿದೆಯಂತೆ. ಹೀಗೆ ಇಡ ಹಾಗೂ ಪಿಂಗಳ ನಾಡಿಗಳ ನಡುವಿನ ಸುಷುಮ್ನ ನಾಡಿ ಹರಿಯುತ್ತೆ ಎಂದು ಯೋಗಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಏಕಕಾಲಕ್ಕೆ ಮೂಗಿನ 2 ಹೊಳ್ಳೆಗಳು ತೆಗೆದುಕೊಂಡಿದ್ದರೆ ಮಾತ್ರ ಸುಷುಮ್ನ ನಾಡಿ ಜಾಗೃತ ಅವಸ್ಥೆಯಲ್ಲಿ ಇರುತ್ತಂತೆ. ಇನ್ನು ಇದ ಹಾಗೂ ಪಿಂಗಳ ನಾಡಿಗಳು ಹಣೆಯ ಭಾಗದಲ್ಲಿ ಮುಕ್ತಾಯವಾದರೆ ಸುಷುಮ್ನ ನಾಡಿ ಹಾಗೂ ನಡುನೆತ್ತಿಯ ಮಧ್ಯಭಾಗದಲ್ಲಿ ಇರುವ ಸಹಸ್ರಾರದಲ್ಲಿ ತೆರೆದುಕೊಳ್ಳುತ್ತೆ. ಹೀಗೆ ನಮ್ಮ ಶರೀರದ ಚೈತನ್ಯ ಶಕ್ತಿಗೆ ಕಾರಣವಾಗಿರುವ 3 ನಾಡಿಗಳು ಶಿವನ ತ್ರಿಶೂಲವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗ್ತದೆ. ತ್ರಿಶೂಲದ ಎಡಭಾಗದ ಹಲವು ಇಡನಾಡಿಯ ಸಂಕೇತವಾದರೆ ಬಲಭಾಗದ ಹಲವು ಪಿಂಗಳ ನಾಡಿಯ ಸಂಕೇತವಾಗಿದೆ. ತ್ರಿಶೂಲದ ಮಧ್ಯಭಾಗದಲ್ಲಿ ಹೆಚ್ಚು ಉದ್ದವಿರುವ ಹಲವು ಸುಷುಮ್ನ ನಾಡಿಯ ಸಂಕೇತವಾಗಿದೆ. ಬಹುತೇಕರಿಗೆ ಶಿವನ ಕೈಯಲ್ಲಿ ಇರುವ ಈ ತ್ರಿಶೂಲ ಶಿವನ ಆಯುಧ ಎಂದು ಭಾವಿಸಿರುತ್ತಾರೆ. ಆದರೆ ಶಿವ ಹಿಡಿದಿರುವ ಈ ತ್ರಿಶೂಲದ ಹಿಂದೆ ಇಷ್ಟೆಲ್ಲ ರಹಸ್ಯ ಸಂಗತಿ ಇದೆ ಎಂದು ತಿಳಿದಿರೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಶಿವನ ತ್ರಿಶೂಲದ ರಹಸ್ಯ ವಿಚಾರವನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.